Hey guys, welcome back. ನಾನು ಪ್ರತಾಪ್. ನೀವು ನೋಡ್ತಾ ಇದ್ದೀರಾ ಪಾಪ್ ಟೆಕ್ನೋ ಕನ್ನಡ ಯೂಟ್ಯೂಬ್ ಚಾನೆಲ್. ಇವತ್ತು ನಾನು ತಿಳಿಸ್ಕೊಡ್ತಾ ಇರೋದು ಬಂದು ಕೆಲವೊಂದು ಮೊಬೈಲ್ಗಳಲ್ಲಿ ಅಂದ್ರೆ OnePlus ಮತ್ತೆ ಐಫೋನ್ಗಳಲ್ಲಿ ಏನಪ್ಪಾ ಅಂದ್ರೆ ಮೇಲ್ಗಡೆ ನೆಟ್ವರ್ಕ್ ಪಕ್ಕ ಇಲ್ಲ ಕ್ಯಾಮೆರಾ ಪಕ್ಕ ನಿಮ್ಗೊಂದು ಡಾಟ್ ಬರ್ತಾ ಇದೆ, ಗ್ರೀನು ಮತ್ತೆ ಆರೆಂಜ್. OnePlus ಗೆ ಬರೀ ಫುಲ್ ಗ್ರೀನೇ ಬರ್ತಾ ಇದೆ. ಆ ರೀತಿ ಡ್ರಾಪ್ ನಾಚ್ ಬರ್ತಾ ಇದೆ. ಏನಕ್ಕೆ ಅಂತ ಕೆಲವು ಜನಕ್ಕೆ ಗೊತ್ತಾಗ್ತಾ ಇಲ್ಲ. ಅದ್ರ ಬಗ್ಗೆ ಫುಲ್ ಎಕ್ಸ್ಪ್ಲೇನ್ ಮಾಡ್ತಾ ಇದೀನಿ. ಅದು ಬಂದ್ರೆ ಪ್ರಾಬ್ಲಮ, ಅದು ಬಂದಿರೋದು ಪ್ರಾಬ್ಲಮ, ಇಲ್ಲ ಆರೆಂಜ್ ಬಂದ್ರೆ ಪ್ರಾಬ್ಲಮ, ಇಲ್ಲ ಗ್ರೀನ್ ಬಂದ್ರೆ ನನ್ನ ಮೊಬೈಲ್ ಫುಲ್ ಸೇಫ್ ಆಗಿದೆ, ಕರೆಕ್ಟ್ ಆಗಿದೆ ಅಂತ ಪ್ರತಿಯೊಬ್ಬರಿಗೂ ಒಂದು ಪ್ರಾಬ್ಲಮ್ ಇದೆ. ಮಿನಿಮಮ್ ಅಂದ್ರೆ ಒಂದು 10 ರಿಂದ 15 ಜನ ಇದನ್ನು ಕಮೆಂಟ್ಸ್ ಮಾಡಿದ್ರೆ ಅಣ್ಣ ಇದ್ರ ಬಗ್ಗೆ ಮಾಡಿ ನನಗೆ ಹೇಳಿ, ನನಗೆ ಗೊತ್ತಾಗ್ತಿಲ್ಲ, ಸುಮ್ಮನೆ ಯಾವಾಗ ಇದು ಬರ್ತಾ ಇರುತ್ತೆ ಅಂತ. ಅದ್ರ ಬಗ್ಗೆ ಇವತ್ತು ನಾನು ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ಗೊತ್ತಲ್ಲ, ಕೆಳಗಡೆ ಕಾಣ್ತಾ ರೆಡ್ ಬಟನ್ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿ ಬೆಲ್ ಮಾರ್ಕ್ ಕ್ಲಿಕ್ ಮಾಡಿ. ನಾನು ಯಾವ್ದೇ ಹೊಸ ವಿಡಿಯೋ ಹಾಕಿದ್ರು ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ. ಪಾಪಿ ಜಸ್ಟ್ ಅಪ್ಲೋಡ್ ನ್ಯೂ ವಿಡಿಯೋ, ಗೋ ಅಂಡ್ ವಾಚ್ ಅಂತ. ಬನ್ನಿ ಗೈಸ್ ವಿಡಿಯೋ ನೋಡೋಣ. ಗೈಸ್ ಮೊದಲನೇದಾಗಿ ಹೇಳ್ಬೇಕು ಅಂದ್ರೆ ನಾನೀಗ ಗ್ರೀನ್ ಲೈಟ್ ಬಗ್ಗೆ ಮಾತಾಡ್ತೀನಿ. ಈ ಗ್ರೀನ್ ಲೈಟ್ ಏನಪ್ಪಾ ಅಂದ್ರೆ, ನೀವು ಯಾವಾಗಾರ ಕ್ಯಾಮ್ರಾ ಯೂಸ್ ಮಾಡ್ತಾ ಇದ್ದೀರಾ ಅಂದ್ರೆ ಆಗ ನಿಮ್ಗೆ ಪಾಪ್ ಆಗುತ್ತೆ. ನೋಡ್ತಾ ಇರ್ಬೋದು ಟಾಪ್ ಅಲ್ಲಿ ಗ್ರೀನ್ ಕಲರ್ ನೆಟ್ವರ್ಕ್ ಪಕ್ಕ ಬಂದಿದೆ. ಆ ಗ್ರೀನ್ ಏನಪ್ಪಾ ಅಂದ್ರೆ ನೀವು ಕ್ಯಾಮ್ರಾ ಯೂಸ್ ಮಾಡ್ತಾ ಇದ್ರೆ, ಅಕಸ್ಮಾತ್ ಬೇರೆ ಏನಾದ್ರು ಯೂಸ್ ಮಾಡ್ತಾ ಇದ್ರೆ ಬಟ್ ಕ್ಯಾಮ್ರಾ ಯೂಸ್ ಮಾಡ್ಬೇಕಾದ್ರೆ ಮಾತ್ರ ಬರುತ್ತೆ. ವಾಟ್ಸ್ಆಪ್ ಅಲ್ಲಿ ಯಾರು ಫೋಟೋ ಕಳಿಸ್ಬೇಕಾದ್ರೆ, ಸ್ನ್ಯಾಪ್ಚಾಟ್, ಇನ್ಸ್ಟಾಗ್ರಾಮ್ ಏನೇ ಒಂದು ಕ್ಯಾಮ್ರಾ ನೀವು ಯೂಸ್ ಮಾಡ್ತಾ ಇದ್ರೆ ಅಂದ್ರೆ ಆಗ ನಿಮ್ಗೆ ಇಲ್ಲಿ ಗ್ರೀನ್ ಪಾಪಪ್ ಬರುತ್ತೆ. ಯಾಕಂದ್ರೆ ನೀವು ಕ್ಯಾಮ್ರಾ ಯೂಸ್ ಮಾಡ್ತಾ ಏನೋ ಯೂಸ್ ಮಾಡ್ತಾ ಇದ್ದೀರಾ ಅಂತ. ಅದು ಬಂದು ಐಫೋನ್ ಅಲ್ಲಿ ಬರೀ ಗ್ರೀನೇ ಬಂದಿರುತ್ತೆ. ಒಂದೊಂದು ಫೋನ್ ಅಲ್ಲಿ ಫುಲ್ ಗ್ರೀನ್ ಬರುತ್ತೆ, ಇನ್ನೊಂದು ಆರೆಂಜ್ ಬರುತ್ತೆ. ಎಲ್ಲಾ ಫೋನ್ ಆಲ್ಮೋಸ್ಟ್ ಕ್ಯಾಮ್ರಾ ಯೂಸ್ ಮಾಡ್ಬೇಕಾದ್ರೆ ನಿಮಗೆ ಗ್ರೀನೇ ಬರುತ್ತೆ. ಆಲ್ಮೋಸ್ಟ್ ಐಫೋನ್ ಎಲ್ಲದರಲ್ಲೂ ನೀವು ಕ್ಯಾಮ್ರಾ ಯೂಸ್ ಮಾಡ್ತಾ ಗ್ರೀನ್ ಬರುತ್ತೆ. ಏನಕ್ಕಪ್ಪ ಅಂದ್ರೆ ಇದು ಯಾರಾದ್ರೂ ನಿಮ್ನ ಆಕ್ಟ್ ಮಾಡಿ ನಿಮ್ ಕ್ಯಾಮ್ರಾ ಯೂಸ್ ಮಾಡ್ತಾ ಇದಾರಾ ಅಂತ ನಿಮ್ಗೆ ಗೊತ್ತಾಗ್ಲಿ ಅಂತ. ಯಾಕಂದ್ರೆ ಥರ್ಡ್ ಪಾರ್ಟಿ ಅಪ್ಲಿಕೇಶನ್ ಯೂಸ್ ಮಾಡಿ ನೀವು ಎಲ್ಲೇ ಹೋದ್ರು ಕಂಡುಹಿಡಿಯೋದು, ಲೊಕೇಶನ್ ಟ್ಯಾಪ್ ಮಾಡೋದು ಅದೆಲ್ಲ ಮಾಡ್ತಾ ಇರ್ತಾರೆ. ಹಾಗಾಗಿ ಆಗ ನಿಮ್ ಕ್ಯಾಮ್ರಾ ಯೂಸ್ ಆಗ್ತಾ ಇದ್ರೆ ಇಲ್ಲಿ ನಿಮ್ಗೆ ನೋಟಿಫಿಕೇಶನ್ ಬರೋದ್ರಿಂದ ಗ್ರೀನ್ ಕಲರ್ ನಿಮ್ಗೆ ಗೊತ್ತಾಗುತ್ತೆ. ಯಾವುದೇ ಕಾರಣಕ್ಕೂ ಯಾರೋ ನಮ್ ಕ್ಯಾಮ್ರಾ ಆಕ್ಟ್ ಮಾಡ್ತಾ ಇದ್ರೆ ಅವಾಗ ನೀವು ತಡೆಗಟ್ಟಬೇಕು ಅಂತ ಏನೋ ಫ್ಲಾಶ್ ಕೀಶ್ ಏನೋ ಮಾಡಿ ರೆಡಿ ಮಾಡ್ಕೋಬಹುದು. ಅದೊಂದು ಕಾರಣಕ್ಕೆ ಈ ಗ್ರೀನ್ ಕೊಟ್ಟಿದ್ದಾರೆ. ಗೈಸ್ ಎರಡನೇದು ಬಂದು ಆರೆಂಜು. ಈಗ ನೋಡ್ತಾ ಇರ್ಬೋದು ಅಲ್ಲಿ ಆರೆಂಜ್ ಪಾಪಪ್ ಇಲ್ಲ. ಹೇ ಸಿರಿ, ವಾಟ್ ಆರ್ ಯು ಡೂಯಿಂಗ್? ನೋಡ್ತಾ ಇರ್ಬೋದು ಅಲ್ಲಿ ನಿಮ್ಗೆ ಆರೆಂಜ್ ಲೈಟ್ ಡ್ರಾಪ್ ಬಂದಿದೆ. ಈ ಆರೆಂಜ್ ಪಾಪಪ್ ಏನಪ್ಪಾ ಅಂದ್ರೆ ನೀವೇನಾದ್ರೂ ಮೈಕ್ ಯೂಸ್ ಮಾಡ್ತಾ ಇದ್ರೆ, ಮೈಕ್ ಅಂದ್ರೆ ಯಾರಾದ್ರೂ ಮಾತಾಡ್ಬೇಕಾದ್ರೆ, ಯಾರಿಗ ಕಾಲ್ ಮಾಡಿದ್ರು ಕೂಡ ಈ ಆರೆಂಜು ಬಂದಿ ಹೋಗ್ತಾ ಇರುತ್ತೆ. ಯಾಕಪ್ಪ ಅಂದ್ರೆ ಯಾರಾದ್ರೂ ನಿಮ್ನ ಅದೇ ತರ ಸೇಮ್ ಆಕ್ಟ್ ಮಾಡಿ ಯಾರಾದ್ರೂ ನಿಮ್ ಕಾಲ್ಸ್ಗಳನ್ನ ಕೇಳಿಸ್ಕೊಂತ ಇರ್ತಾರ, ಇಲ್ಲ ಕಾಲ್ ರೆಕಾರ್ಡ್ ಟ್ಯಾಪ್ ಮಾಡ್ತಾ ಇರ್ತಾರೆ ಅಂತ ಒಂದೇ ಒಂದು ಕಾರಣಕ್ಕೆ ಅಲ್ಲಿ ಆರೆಂಜ್ ಪಾಪಪ್ ಆಗುತ್ತೆ. ಇವೆರಡು ಕಾರಣಕ್ಕೋಸ್ಕರನೇ ಇಲ್ಲಿ ಆರೆಂಜ್ ಮತ್ತೆ ಗ್ರೀನು ಎರಡು ಕೂಡ ರೆಗ್ಯುಲರ್ ಆಗಿ ಬರ್ತಾ ಇರುತ್ತೆ. ಸುಮ್ನೆ ಕೊಡಲ್ಲ, ನಿಮ್ ಸೆಕ್ಯೂರಿಟಿ ಸೇಫ್ಟಿಗೋಸ್ಕರ ಇದನ್ನ ಕೊಟ್ಟಿದ್ದಾರೆ. ಇದು ಕೆಲವು ಜನಕ್ಕೆ ಗೊತ್ತಿರ್ಬೋದು, ಇನ್ನು ಕೆಲವು ಜನಕ್ಕೆ ಗೊತ್ತಿರಲ್ಲ. ಗೊತ್ತಿಲ್ದಿರೋರಿಗೆ ಫಸ್ಟ್ ಇದನ್ನ ಶೇರ್ ಮಾಡಿ. ಯಾಕಪ್ಪ ಅಂದ್ರೆ ಅವರು ಸುಮ್ಮನೆ ಭಯ ಬಿದ್ಬಿಡ್ತಾರೆ, ಏನಕ್ಕೆ ಇದು ಬರ್ತಾ ಇದೆ ಗ್ರೀನ್ ಲೈಟು ಆರೆಂಜ್ ಲೈಟು ಅಂತ. ಅದಕ್ಕೋಸ್ಕರ ಇದ್ರ ಬಗ್ಗೆ ತಿಳ್ಕೊಂಡಿದ್ದೀರಾ ಅನ್ಕೊಳ್ತೀನಿ. ತಿಳ್ಕೊಂಡಿದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ನಿಮ್ಗೆ ಏನ್ ಅನ್ಸುತ್ತೆ ಅಂತ ಕೆಳಗಡೆ ಕಮೆಂಟ್ಸ್ ಮಾಡೋದು ಮಾತ್ರ ಮರಿಬೇಡಿ. ಈ ವಿಡಿಯೋ ಇಷ್ಟ ಗೊತ್ತಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್. ಎಲ್ರಿಗೂ ನಮಸ್ಕಾರ. ಜೈ ಆಂಜನೇಯ.